ಆ ದೇವಾಡಿಗರಂತ ಮಹಾನ್ ಚೈತನ್ಯಗಳನ್ನ ನೆನೆಯೋಣ. ಯಡಿಯೂರಪ್ಪಾಜಿ, ನಾವು ಯಾವತ್ತೂ ನಿಮ್ಮನ್ನ ಪ್ರೀತಿಸಿದವರು. ದಯವಿಟ್ಟು ಆತನಿಗೆ ಈ ಬಾರಿ ಆಶೀರ್ವಾದ ಮಾಡಬೇಡಿ. ಇದರ ಮುಂದೊಂದು ದಿನ ನಿಮ್ಮನ್ನು ತುಳಿದು ಬದುಕಿದ್ರು ಬದುಕಬಲ್ಲ ಆತ. 100ಕ್ಕೆ 100 ಹೇಳ್ತಾ ಇದ್ದೀನಿ. ಶಾಂತಾರಾಮನ ಮೇಲೆ ಹಲ್ಲೆ ಮಾಡಿದಷ್ಟು ಸುಲಭವಲ್ಲ, ಜಗದೀಶ್ ಗೌಡರನ್ನ ಉಚ್ಚಾರಣೆ ಮಾಡಿದಷ್ಟು ಸುಲಭವಲ್ಲ, ಚಂದ್ರನುಗ್ರಿಗೆ ತೊಂದರೆ ಕೊಟ್ಟಷ್ಟು ಸುಲಭವಲ್ಲ, ಶಿವರುದ್ರನಂತ ಒಬ್ಬ ದಲಿತ ನಾಯಕನಷ್ಟು ತುಳಿದಷ್ಟು ಸುಲಭವಲ್ಲ. ಇಡೀ ಕೋಲಾರದಿಂದ ಹಿಡಿದು ಬೀದರ್ವರೆಗೆ, ಅಲ್ಲಿಂದ ಹಿಡಿದು ಚಾಮರಾಜನಗರದವರೆಗೆ ನೀವೆಲ್ಲ ತಿಳ್ಕೊಂಡಿರ್ಬೋದು ಬಂಧುಗಳೇ. ಇವತ್ತು ರೋಚಿಗೆದ್ದಿದ್ದಾರೆ. ನಮ್ಮ ಜೊತೆಗೆ ಸುಮಾರು ನಮಗೆ ಬರುವಂತ ಮತಗಳು 700ಕ್ಕಿಂತ ಹೆಚ್ಚು ಮತಗಳು ನಮಗೆ ಬಂದೇ ಬರ್ತವೆ. ಈ ಸರ್ಕಾರದಲ್ಲಿ ಅಂತ್ಯ ಹಾಗೆ ಆಗ್ತದೆ. ಅವತ್ತು ಬಂದು ಇದೇ ವೇದಿಕೆಯಲ್ಲಿ ಇವತ್ತು ಏನು ಮೋಹನಣ್ಣ ಬಂದಿರುವ ಅವರ ಹೂಗುಚ್ಛವನ್ನ ಸ್ವೀಕರಿಸಿ ಮತ್ತೊಮ್ಮೆ ಒಬ್ಬ ನೈಜ ಪ್ರಜಾಪ್ರಭುತ್ವವಾದಿ, ನೈಜ ಹೋರಾಟಗಾರ ನಿನ್ನೆ ನಮ್ಮ ಅಣ್ಣನ ಜೊತೆ ಕಾರಲ್ಲಿ ಬರ್ತಾ ಇದೆ. ಅಲ್ಲ, ನಾನು ಸ್ಮೂತ್ ಅಂತ ಕಾಣಿಸ್ತಾ ಇದೆ ಅಂತ. ಅಲ್ಲಪ್ಪ, ನಮ್ಮ ಅಣ್ಣ 30% ವೇತನವನ್ನ ಹೆಚ್ಚಿಸಿಕೊಟ್ರು. ನಿಮ್ಗೆ ಯಾವ್ದಾರು ವೇದಿಕೆಯಲ್ಲಿ ಭಾಷಣ ಮಾಡೋದು ಕೇಳಿದ್ದೀನಪ್ಪ ನೀನು? ಹೆಂಗ್ ಪುಂಗ್ಲಿ ಅಂತ ಭಾಷಣ ಮಾಡುವ ಅವಶ್ಯಕತೆ ನಮಗಿಲ್ಲ. ಕೆಲಸ ಆಗ್ಬೇಕಾಗಿದೆ. NPS ಅಬಾಲಿಷನ್, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ನೀವು ಹೇಳಿದ್ರೆ ಕೇಂದ್ರ ಮಾದರಿಯಲ್ಲ. 8ನೇ ವೇತನ ಆಯೋಗದಲ್ಲಿ ಅತ್ಯುತ್ತಮವಾದ ವೇತನ ನಿಮಗೆ ಬೇಕಾ? ಈ ಸರ್ಕಾರ ಬೆಂಬಲಿತ ಅಭ್ಯರ್ಥಿಗಳನ್ನ ಬೆಂಬಲಿಸಬೇಕು ಅಂತ ಈ ಸಲ ಕೈ ಮುಗಿದು ಕೇಳಬಹುದು. ಶಿವಮೊಗ್ಗೆಯ ಜನರು ಧೀರರ ಶೂರರು, ರಾಷ್ಟ್ರಕವಿ ಕುವೆಂಪು ಅಂತ ಮಹಾನ್ ಸಾತ್ವಿಕರನ್ನ, ಕವಿಯನ್ನ ಈ ದೇಶಕ್ಕೆ, ಈ ನಮ್ಮ ರಾಜ್ಯಕ್ಕೆ ಕೊಡುಗೆಯಾಗಿ ನೀಡಿದಿರಿ. ಇಂತಹ ಮಹಾನ್ ವ್ಯಕ್ತಿಗಳು ಯಕಶ್ಚಿತ್ ಒಬ್ಬ ವ್ಯಕ್ತಿಯ ಅಂಜುವ ಅವಶ್ಯಕತೆ ಇಲ್ಲ. ಬಂಧುಗಳೇ, ಸೌಹಾರ್ದಿತ ಸಂಘಟನೆ ಕಟ್ಟೋಣ. ನಿಮ್ಮೊಂದಿಗೆ ಇಡೀ ರಾಜ್ಯ ಸರ್ಕಾರಿ ನೌಕರರು ಇದ್ದೇ ಇರ್ತೀವಿ. ಈ ಸಂಘಟನೆಯನ್ನ ಬೆಳೆಸೋಣ.